ಈಗ ನಾವು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ನೆಲದಲ್ಲಿ ನಿಂತಿದ್ದೇವೆ. ಸುಮಾರು 60 ವರ್ಷದ ಹಿಂದೆ AICC ಅಧಿವೇಶನ ನಡೀತು. ಅಧಿವೇಶನದಲ್ಲಿ ಮಹಾಜನ್ ವರದಿ ಬೇಡ ಅಂತ ಹೇಳಿ ನಾವು ಬಂದಿದ್ದುದು. 60 ವರ್ಷದ ಹಿಂದೆ ಇಲ್ಲಿ ಬಂದಿದ್ದುದು. ಈಗ ಅಲ್ಲಿಂದ ಇಲ್ಲಿವರೆಗೆ ಮಹಾರಾಷ್ಟ್ರದ ವಿರುದ್ಧ ನಮ್ಮದು ಬಹಳ ಹೋರಾಟ ನಡೆದಿದೆ. MS ವಿರುದ್ಧ, ಶಿವಸೇನೆ ವಿರುದ್ಧ ತೀವ್ರ ಚಳುವಳಿ ನಡೆದಿದೆ. ಈ ಸಂದರ್ಭದಲ್ಲಿ ನಾವು ಬೆಳಗಾವಿಗೆ ಅನೇಕ ಬಾರಿ ಮಹಾರಾಷ್ಟ್ರದ ನಾಯಕರುಗಳು ಬಂದಿರುವಾಗ ಬಹಳ ವಿರೋಧ ಮಾಡಿದ್ದೇವೆ. ಅವರನ್ನು ಗಡೀಪಾರು ಮಾಡಬೇಕು ಅಂತ ಹೇಳಿದ್ದೇವೆ. ತೀವ್ರ ಹೋರಾಟ. ನಮಗೂ ಮಹಾರಾಷ್ಟ್ರಕ್ಕೂ ಸುಮಾರು 5-6 ದಶಕಗಳ ನಿರಂತರ ಹೋರಾಟ. ಇವತ್ತು ನಾವು ಬೆಂಗಳೂರಿನಿಂದ ಮಹಾರಾಷ್ಟ್ರಕ್ಕೆ ನಮ್ಮ ಬಂಧುಗಳ ಮದುವೆಗೆ ಬರಬೇಕಾಗಿತ್ತು. ನಾನಿಲ್ಲಿ ಬರಬೇಕಾದ್ರೆ ಇದು ಬಹಳ ಸೂಕ್ಷ್ಮವಾದ ಸ್ಥಳ, ಬಹಳ ಸೂಕ್ಷ್ಮವಾದ ಸ್ಥಳ. ಇಲ್ಲಿ ಬರುವುದನ್ನ ಕರ್ನಾಟಕ ಸರ್ಕಾರ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕಾಗಿತ್ತು. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಇಲ್ಲಿ ಚಿಂತನೆ ಮಾಡಲಿಲ್ಲ. ಸಂಬಂಧಪಟ್ಟಂಥ ADGP ಅಧಿಕಾರಿಗೆ ಹೇಳಿದ್ರು, ರಕ್ಷಣೆ ಕೊಡೋಕ್ಕಾಗೋದಿಲ್ಲ, ರಕ್ಷಣೆ ಕೊಡೋಕ್ಕಾಗೋದಿಲ್ಲ. ಭಾಳ ಕೆಟ್ಟಾಗಿ, ಅವಿವೇಕವಾಗಿ ಅಧಿಕಾರಿ ನಡೆದುಕೊಂಡಿದ್ದಾನೆ. ನಾನು ಕರ್ನಾಟಕ ಸರ್ಕಾರಕ್ಕೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಬಾಂಬೆಯಲ್ಲಿ ಏನಾದರೂ ಅಪಾಯ ಒದಗಿದರೆ, ಹೆಚ್ಚು ಕಡಿಮೆ ಆದರೆ ನಿಮ್ಮ ಸರ್ಕಾರದವರು ಏನು ಚಿಂತನೆ ಮಾಡ್ತೀರಿ? ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರ ಇಂಥ ಒಬ್ಬ ಅವಿವೇಕಿ ಅಧಿಕಾರಿ, ಭಾಳ ಕೆಟ್ಟ ಅಧಿಕಾರಿ, ಅತ್ಯಂತ ಹೀನಾಯವಾದ ಅಧಿಕಾರಿ ADGP ರವಿ. ಅವರಿಗೆ ಗಡಿನಾಡು ಗೊತ್ತಿಲ್ಲ, ಹೊರನಾಡು ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ, ಏನಂದ್ರೆ ಏನು ಗೊತ್ತಿಲ್ಲ. ಬಹಳ ಸೂಕ್ಷ್ಮವಾದ ಪ್ರದೇಶ ಮುಂಬೈ. ಇಲ್ಲಿ ಗಂಭೀರವಾಗಿ ರಕ್ಷಣೆ ಕೊಡಬೇಕಾದ್ದು ಇವರ ಕರ್ತವ್ಯ. ಇಲ್ಲಿ ಕೊಡದೇ ಇರತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಭಾಳ ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ. ಈ ಬಗ್ಗೆ ರಾಜ್ಯದಲ್ಲಿ ಈ 2-3 ದಿವಸದಲ್ಲಿ ಸಮಗ್ರ ಕನ್ನಡಿಗರ ಸಮ್ಮೇಳನವನ್ನು ಕರೆದು ಮುಂದೆ ಈ ಬಗ್ಗೆ ಭಾರೀ ಚಳುವಳಿಯನ್ನು ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ಎಲ್ಲ ಕನ್ನಡ ಪರ ಸಂಘಗಳಿಗೆ
ಇದು ತಿಳುವಳಿಕೆ ಆಗಲಿ, ತಿಳಿಯಲಿ ಅಂತ ಹೇಳ್ತಾ ಇದ್ದೇನೆ. ಭಾಳ ಅತ್ಯಂತ ಕೆಟ್ಟ ರೀತಿಯಲ್ಲಿ ಅಧಿಕಾರಿ ನಡ್ಕೊಂಡಿದ್ದಾರೆ. ಇಲ್ಲಿ ಭಾಳ ಪ್ರೀತಿಯಿಂದ ನಮಗೆ ಸ್ವಂತ ರಕ್ಷಣೆ ಇವರೆಲ್ಲ ಬಂದಿದ್ದಾರೆ. ಎಡ ಬಲ ಸ್ವಂತ ರಕ್ಷಣೆ ಇವರೆಲ್ಲ ಬಂದಿದ್ದಾರೆ. ತೀರಾ ಸ್ವಂತ ರಕ್ಷಣೆಯಲ್ಲಿ ಬಂದಿರೋರು ಭಾಳ ಗೌರವವಾಗಿ ಪ್ರೀತಿಯಿಂದ ರಕ್ಷಣೆ ಬಂದಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಅತ್ಯಂತ ಹೀನಾಯವಾಗಿ, ಇದು ಸಿದ್ದರಾಮಯ್ಯನವರಿಗೆ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು, ಕನ್ನಡ ಒಕ್ಕೂಟದ ಮುಖಂಡರುಗಳು 1-2 ದಿವಸದಲ್ಲಿ ಸೇರ್ತೀವಿ, ಈ ಬಗ್ಗೆ ತೀವ್ರವಾದಂಥ ಹೋರಾಟಕ್ಕೆ ನಿಲ್ತೇವೆ. ನೀವು ಕರ್ನಾಟಕದಲ್ಲಿ ಯಾಕೆ ರಕ್ಷಣೆ ಕೊಟ್ಟಿದ್ದೀರಿ? ಕಾರಣ ಏನು? ಕರ್ನಾಟಕದಲ್ಲೇ ರಕ್ಷಣೆ ಕೊಟ್ಟಿರುವಾಗ ಇಲ್ಲಿ ಮಹಾರಾಷ್ಟ್ರದಲ್ಲಿ ಗಂಭೀರವಾಗಿ ನೀವು ತೀರ್ಮಾನ ತಗೊಳ್ಬೇಕಾಗಿತ್ತು. ಇದು ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿಲ್ಲ. ಈ ಒಬ್ಬ ಕೆಟ್ಟ, ಅತ್ಯಂತ ಹೀನಾಯವಾದಂಥ, ನಾಚಿಕೆ ಇಲ್ಲದೆ ಇರತಕ್ಕಂಥ ಒಬ್ಬ ಅಧಿಕಾರಿ. ಅವರಿಗೆ ಕನ್ನಡನೂ ಗೊತ್ತಿಲ್ಲ, ಕರ್ನಾಟಕನೂ ಗೊತ್ತಿಲ್ಲ, ಗೌರವ ಇಲ್ಲ, ರಾಜ್ಯದ ಬಗ್ಗೆ, ಗಡಿನಾಡಿನ ಬಗ್ಗೆ, ಹೋರಾಟದ ಬಗ್ಗೆ, ಚಿಂತನೆ ಬಗ್ಗೆ ಗೌರವ ಇಲ್ಲ. ಇದನ್ನು ನಾನು ಈ ನೆಲದಲ್ಲೇ, ಮಹಾರಾಷ್ಟ್ರದ ನೆಲದಲ್ಲೇ ನಿಂತಿದ್ದೇನೆ. ಈಗ ಈ ನೆಲದಿಂದಲೇ ಖಂಡಿಸ್ತೇನೆ. ಮುಂಬೈನ ನೆಲದಲ್ಲೇ ನಿಂತಿದ್ದೇನೆ, ಈ ನೆಲದಿಂದ ಖಂಡಿಸ್ತೇನೆ. ಈ ಸ್ಥಳದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಒಕ್ಕೂಟದ ಮುಖಂಡರೊಬ್ಬರಾದಂಥ ಗಿರೀಶ್ ಗೌಡರು ಬಂದಿದ್ದಾರೆ, ನಮ್ಮ ಆತ್ಮೀಯರಿದ್ದಾರೆ, ನಮ್ಮ ಬಂಧು ಬಳಗದವರೆಲ್ಲ ಬಂದಿದ್ದಾರೆ. ಇಲ್ಲಿ ನಾನು ಅವರ ಮನೆಗೆ ಮದುವೆ ಸಂದರ್ಭ ಬರಲೇಬೇಕಾಯಿತು, ಬಂದೆ. ಕರ್ನಾಟಕದ ಪೊಲೀಸರು, ಈ ADGP ಗುಪ್ತದಳದ ಹಿರಿಯ ಅಧಿಕಾರಿ ನಡೆದುಕೊಂಡಂಥ ಅತ್ಯಂತ ಹೀನಾಯ, ಅಗೌರವ, ಇದನ್ನು ಸಮಗ್ರವಾಗಿ ನಾಡಿನ ಕನ್ನಡಿಗರು ತೀವ್ರವಾಗಿ ಖಂಡಿಸಬೇಕು. ಮತ್ತು ಭಾರಿ ಅದ್ಭುತವಾದಂಥ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಇನ್ನು 2-3 ದಿವಸದಲ್ಲಿ ಎಲ್ಲರೂ ವುಡ್ಲ್ಯಾಂಡ್ಸ್ ಹೋಟ್ಲಿನಲ್ಲಿ ಸೇರಿ ಮುಂದಿನ ಹೋರಾಟದ ಬಗ್ಗೆ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಈ ಮಾತು ನಾನು ಇದೇ ಮುಂಬೈ ಭೂಮಿಯಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ, ಈ ಸ್ಥಳದಿಂದ ಮಾತನಾಡ್ತಾ ಇದ್ದೀನಿ. ಯಾವುದೇ ಅಚಾತುರ್ಯ, ಆಕಸ್ಮಿಕ ನಡೆದರೆ ಅದು ಸರ್ಕಾರಕ್ಕೆ ಅಗೌರವ ಆಗುತ್ತೆ. ಸಿದ್ದರಾಮಯ್ಯನವರಿಗೂ ಅವ್ರ ಸುತ್ತ ಇರತಕ್ಕಂಥ ಇಂಥ ಒಬ್ಬ ಅತ್ಯಂತ ಹೀನಾಯವಾದಂಥ ಅಧಿಕಾರಿ ತೀವ್ರ ಖಂಡಿಸ್ತೇನೆ. ತೀವ್ರ ಖಂಡನೆ ಸಮಗ್ರ ನಾಡಿನ ಕನ್ನಡಿಗರಿಗೆ ಇದನ್ನು ತಿಳಿಸ್ತಾ ಇದ್ದೀನಿ. ನಾವು ಯಾವ ರೀತಿ ತೀರ್ಮಾನ ತಗೊಳ್ಳಿ. ನಮಸ್ಕಾರ. ಗುಪ್ತಚರ ಇಲಾಖೆಯ ADGP ರವಿ ಬೇಜವಾಬ್ದಾರಿ, ಹೀನಾಯವಾದಂಥ ಅಧಿಕಾರಿ. ಇವರಿಗೆ ಪರಿಸ್ಥಿತಿನೇ ಅರ್ಥ ಆಗ್ತಾ ಇಲ್ಲ. ಮಹಾರಾಷ್ಟ್ರಕ್ಕೆ ಹೋಗಬೇಕಾದರೆ ಎಷ್ಟು ಹೋರಾಟಗಳು ನಡೆದಿದೆ, ಇದನ್ನು ಗಮನಿಸಿ ತೀರ್ಮಾನ ತೆಗೆದುಕೊಳ್ಳೋ ಬದಲು ಇವರು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ. ಇದನ್ನು ಸಮಗ್ರ ಕನ್ನಡಿಗರು ತೀವ್ರವಾಗಿ ಖಂಡಿಸಬೇಕು. ಈ ಬಗ್ಗೆ ಬೀದಿಗೆ ಬರಬೇಕಾದಂಥ ಸನ್ನಿವೇಶ ಒದಗಿದೆ.